ಶಿವಮೊಗ್ಗ ಜಿಲ್ಲೆಯಲ್ಲಿ ತುಂಬಾ ಪುರಾಣ ಪ್ರಸಿದ್ಧವಾದ ದೇವಾಲಯ ಯಾವುದು ಅಂತಂದ್ರೆ ಅದು ಕೋಟೆ ಶ್ರೀ ರಾಮಾಂಜನೇಯನ ದೇವಸ್ಥಾನ. ಶನಿವಾರ ಬಂತು ಅಂದ್ರೆ ಸಾಕು ಭಕ್ತಾದಿಗಳೆಲ್ಲ ಈ ದೇವಸ್ಥಾನಕ್ಕೆ ಹೆಚ್ಚಾಗಿ ಬರ್ತಾರೆ. ಆದ್ರೆ ಈ ದೇವಸ್ಥಾನದ ಇತಿಹಾಸ ಹೆಚ್ಚಾಗಿ ಯಾರಿಗೂ ಗೊತ್ತಿರಲ್ಲ. ಹಾಗಾಗಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ, ನಾನ್ ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ. ಶಿವಮೊಗ್ಗದ ಕೋಟೆ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನ, ದೂರ್ವಾಸ ಕ್ಷೇತ್ರ ಶಿವಮೊಗ್ಗ. ಈ ಕ್ಷೇತ್ರದ ದೇವಸ್ಥಾನದ ಇತಿಹಾಸ: ದೂರ್ವಾಸ ಸ್ಥಾಪಿತಂ ದೇವಂ ಜನಮೇಜಿದ ಪೂಜಿತಂ ಭಕ್ತಾಭೀಷ್ಟಫಲಂ ದೇವಂ ಬಾಲ ಹನುಮ ನಮೋಸ್ತುತೆ. ದೂರ್ವಾಸ ಮುನಿಗಳು 2000 ವರ್ಷ ಹಿಂದಿನ ಕಥೆ ಇದು. ದೂರ್ವಾಸ ಮುನಿಗಳು ತಪಸ್ಸು ಮಾಡಿದಂತಹ ಸ್ಥಳ ಈ ಶಿವಮೊಗ್ಗ ನಗರದ ಕೋಟೆ ಆಂಜನೇಯ ಸ್ವಾಮಿ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನ. ಏನಂದ್ರೆ ಮೊದಲಿದ್ದು ಬರೀ ಕೋಟೆ ಆಂಜನೇಯ ಮಾತ್ರ, ಆಮೇಲೆ ಸೀತಾರಾಮರ ದೇವಸ್ಥಾನ ಆಗಿದ್ದು. ದೂರ್ವಾಸ ಮುನಿಗಳು ತಪಸ್ಸು ಮಾಡಿದಂತಹ ತುಂಗಾ ನದಿಯ ಪಕ್ಕದಲ್ಲಿ ದಡದಲ್ಲಿ ದೂರ್ವಾಸ ಮುನಿಗಳು ಇದ್ದು ಒಂದು ಆಶ್ರಮವನ್ನು ಮಾಡ್ಕೊಂಡಿದ್ರು ಅನ್ನೋದು ಒಂದು ಇತಿಹಾಸ. ಅವರು ದಿನಾ ನಿತ್ಯ ಅನುಷ್ಠಾನಗಳು ಮಾಡ್ತಿರುವ ಸಂದರ್ಭದಲ್ಲಿ ಆಂಜನೇಯ ಸಂಜೀವಿನಿ ತರಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾನೆ. ಹೋಗುವ ಮಾರ್ಗದಲ್ಲಿ ಬಹಳ ಸ್ಪೀಡ್ ಆಗಿ ಹೋಗ್ತಾ ಇರ್ಬೇಕಾದ್ರೆ ಆಶ್ರಮದ ಗಾಳಿ ಹಾರೋಗ್ಬಿಡತ್ತೆ. ಆ ಹಾರೋಗುವಂತಹ ಆ ಆಶ್ರಮದ ಗಿರಿಗಳೆಲ್ಲ ಬಂದು ದುರ್ವಾಸಗಳು ಬಿದ್ದು ಬಿಡುತ್ತೆ. ದುರ್ವಾಸಗಳು ಬಹಳ ಕೋಪಿಷ್ಟ್ರು. ಮೊದಲೇ ಅವರೇನ್ ಮಾಡ್ತಾರೆ, ತಕ್ಷಣ ಅದನ್ನ ಕಣ್ಬಿಟ್ಟು ನೋಡಿ ಮೇಲ್ಭಾಗ ಕಣ್ಣೆತ್ತಿ ನೋಡ್ತಾರೆ. ಆ ಭಾಗದಲ್ಲಿ ಒಂದು ಚಂಡಾಕಾರದಂತಹ ಒಂದು ಶಕ್ತಿ ಹೋಗ್ತಾ ಇರೋದು ಕಾಣುತ್ತೆ. ಇವ್ರು ಇಲ್ಲಿಂದನೇ ಅವ್ರ ತಪಸ್ಸಿನ ಶಕ್ತಿಯಲ್ಲಿ ತಮ್ಮ ಕೈಯಲ್ಲಿ ಮುಷ್ಟಿ ಕಟ್ಟಿ ಇದನ್ನ ಹೋಗ್ತಾರ ಶಕ್ತಿ ತಡೀತಾರೆ. ಆಂಜನೇಯನ ನಿಂತೋಗ್ಬಿಡುತ್ತೆ ಹೋಗೋ ಸ್ಪೀಡು. ಕೆಳಗಡೆ ಬಗ್ ನೋಡಿದಾಗ ಒಬ್ಬ ಋಷಿಮುನಿಗಳು ತಡೆದಿರ ಅಂತ ಗೊತ್ತಾಗತ್ತೆ. ಹಾಗಾಗಿ ಋಷಿಮುನಿಗಳು ತಡೆದಿರ ಅಂತ ಗೊತ್ತಾದ ತಕ್ಷಣ ಅಲ್ಲಿಂದ ಸಂದೇಶವನ್ನು ಕಳಿಸ್ತಾರೆ. ನಾನು ಅರ್ಜೆಂಟಾಗಿ ಬಿಡಿ, ನಾನು ತುಂಬಾ ತುರ್ತು ಕರೆಯಕ್ಕೆ ಹೋಗ್ತಾ ಇದ್ದೀನಿ, ದಯಮಾಡಿ ಬಿಡಿ ಮಹನೀಯರ್ ಅಂತ ಕೇಳ್ಕೊಳ್ತಾರೆ. ಅವಾಗ ನೀನ್ ಹೋಗ್ತಾ ಇರೋದು ಒಳ್ಳೆ ಕೆಲ್ಸಕ್ಕೆ ಇರ್ಬೋದು, ಆದ್ರೆ ಹೋಗ್ತಿರೋಂತ ರಭಸಕ್ಕೆ ಇಲ್ಲೆಲ್ಲ ಗಾಳಿಗೆ ಹಾರೋಗ್ತಾ ಇದೆ ಅಂತ ಹೇಳಿದಾಗ, ಆಯ್ತು ಇನ್ನೂ ಎಷ್ಟು ಲಕ್ಷ ಗಜ ಹೈಟಿಗೆ ಹಾರಕ್ ಹೋಗ್ತೀನಿ, ದಯಮಾಡಿ ಬಿಟ್ಬಿಡಿ ಅಂತ ಕೇಳ್ತಾರೆ. ನೀನ್ ಯಾರು ಅಂತ ಕೇಳ್ತಾರೆ. ನಾನು ಈ ತರ ಆಂಜನೇಯ, ರಾಮನ ಭಕ್ತನ ಆಂಜನೇಯ, ನಾನು ಲಕ್ಷ್ಮಣ ಮೂರ್ಛೆ ಹೋಗ್ಬಿಟ್ಟಿದ್ದಾನೆ, ಸಂಜೀವಿನಿ ತರಕ್ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಹೇಳಿದಾಗ, ಕೆಳಗಿಳಿದ್ ಬಾ, ನೀವು ಹೋಗೋ ಕೆಲಸ ಯಶಸ್ವಿ ಆಗಲಿದೆ, ನಾನು ಆಶೀಸ್ ಕಳಿಸ್ಕೊಡ್ತೀನಿ ಅಂತಾನೆ. ಯಾವತ್ತೂ ಆಂಜನೇಯ ಋಷಿ ಮುನಿಗಳನ್ನ ಗುರು ಹಿರಿಯರನ್ನ ಯಾರು ಧಿಕ್ಕರಿಸೋದಿಲ್ಲ. ಕೆಳಗಿಳಿದ್ ಬರ್ತಾನೆ. ಕೆಳಗಿಳಿದ್ ಬಂದು ನಿಂತ್ಕೊಂಡಾಗ ಅವನ ಆಕಾರದ ಬೃಹತ್ಪಾಕಾರದ ಬೆಳೆದ್ಬಿಟ್ಟಿರುತ್ತೆ. ನಿನ್ನ ಸಣ್ಣ ರೂಪವನ್ನು ತೋರಿಸು ಅಂತಾರೆ. ಆ ಸಣ್ಣ ರೂಪವನ್ನ ತೋರಿಸಿ ಕ್ಷಣಾರ್ಥದಲ್ಲಿ ಹಾರ್ಕೊಂಡ್ ಹೊರಟೋಗ್ತಾರೆ. ಹಾಗಾಗಿ ಸಂಜೆ ಸೂರ್ಯ ಅಸ್ತಮ ಆಗೋದ್ರೊಳಗಡೆ ಅವನು ಸಂಜೀವಿನ ಹುಡುಕಿ ವಾಪಸ್ ತಗೊಂಡೋಗಿ ಅಲ್ಲಿ ಕೊಡ್ಬೇಕು. ಹಾಗೆ ಸಮಯ ಇರಲ್ಲ ಅಂತ ಹೇಳಿ ಮುಖವನ್ನ ತೋರಿಸಿ ತಕ್ಷಣ ಹಾರೋಗ್ಬಿಡ್ತಾರೆ. ಆ ಆಂಜನೇಯನ ರೂಪ ಏನ ಕ್ಷಣದಲ್ಲಿ ನೋಡ್ತಾರೆ ದೂರಸುಗಳು, ಆ ಯಂತ್ರದಲ್ಲಿ ಅದನ್ನ ಬರ್ಕೊಳ್ತಾರೆ. ಆ ಯಂತ್ರವನ್ನೇ ಇವತ್ತಿಗೂ ದೇವಸ್ಥಾನದ ಈ ಗರ್ಭಗುಡಿಯ ಕೆಳಭಾಗದಲ್ಲಿ ಇಟ್ಬಿಟ್ಟು ಪ್ರತಿಷ್ಠಾಪನೆ ಮಾಡಿದ್ರು. ಅದನ್ನ ಪ್ರತಿಷ್ಠಾಪನೆ ಮಾಡಿದ್ ಯಾರು ಅಂತ ಹೇಳಿದ್ರೆ, ಒಂದೇ ನಿಮಿಷ ಯಾರು ಅಂತ ಹೇಳಿದ್ರೆ, ದೂರ್ವಾಸ ಮುನಿಗಳು ತಪಸ್ ಮಾಡಿ ತಂದ್ರೆ ಇಟ್ಟಂತಹ ಜನ್ಮೇಜ್ ಮಹಾರಾಜ ಒಂದು ಸರ್ಪಯಾಗ ಮಾಡಿರ್ತಾರೆ. ಸರ್ಪಯಾಗವನ್ನ ಮುಗಿಸ್ಕೊಂಡು ಹೋಗ್ಬೇಕು ಅಂತ ಬರ್ತಾರೆ. ಆ ಸರ್ಪಯಾಗವನ್ನ ಪರಿಶ್ರಮ ಮಾಡ್ಕೊಂತ ಬಂದಾಗ ಈ ತುಂಗಾ ನದಿಯಲ್ಲಿ ಒಂದು ಬಿಡಾರ ಹುಡ್ಕೊಳ್ತಾರೆ. ಬೆಳಗಿನ ಜಾವ ಗ್ರಾಮೀಣ ಮುಹೂರ್ತದಲ್ಲಿ ರಾಮನಾಮ ಜಪ ಕೇಳಿಸ್ತಾ ಇರ್ತದೆ. ದಟ್ಟವಾದ ಕಾಡು, ಅಲ್ಲಿ ರಾಮನಾಮ ಜಪ ಬೆಳಗಿನ ಜಾವ ಆದ್ಮೇಲೆ ಸೂರ್ಯೋದಯ ಆದ ನಂತರ ಬರ್ತಾ ಸ್ಥಳಕ್ಕೆ ಬಂದು ನೋಡಿದಾಗ ಆ ಸ್ಥಳದಲ್ಲಿ ರಾಮನಾಮ ಜಪ ಕೇಳಿಸಿರುತ್ತೆ. ಆದ್ರೆ ಏನು ಕಾಣೋದಿಲ್ಲ, ಜಪ ಮಾತ್ರ ಕೇಳಿಸ್ತಿರುತ್ತೆ. ರಾಜ್ ಪುರೋಹಿತರು ಕೇಳಿಸಿದಾಗ ರಾಜ್ ಪುರೋಹಿತರು ಧ್ಯಾನ ಮಾಡ್ಬಿಟ್ಟು ಇಡೀ ಇತಿಹಾಸವನ್ನ ಹೇಳ್ತಾರೆ. ದುರ್ವಾಸ ಇದ್ದಿದ್ದ ಜಾಗ, ಅಲ್ಲಿ ತಪಸ್ ಮಾಡಿದ್ದು, ಅದಾದ್ಮೇಲೆ ಆಂಜನೇಯ ಬಂದು ಹೋಗಿದ್ದು, ಯಂತ್ರವನ್ನ ಬರ್ತಿದ್ದು, ಯಂತ್ರವನ್ನ ಇಟ್ಟಿದ್ರೆ ಜಪ ಬರ್ತಾ ಇದೆ. ಆ ಯಂತ್ರ ಎಲ್ಲಿದೆ ಅಂತ ಕೇಳಿದಾಗ ಆ ಯಂತ್ರ ಇಲ್ಲಿ ಯಾವಾಗ ತೆಗೆದು ನೋಡ್ತಾರೆ ಜಾಗ ಯಂತ್ರ ಇರುತ್ತೆ. ಹೇಗೆ ಯಂತ್ರ ಇದೆ ಅದೇ ಯಂತ್ರದರದಲ್ಲೇ ಆಂಜನೇಯನ ಕೆತ್ತನೆಯನ್ನ ಕೆತ್ತಿಸಿ ಜನ್ಮೇಜ್ ಮಹಾರಾಜ ಪ್ರತಿಷ್ಠಾಪನೆ ಮಾಡಬಹುದು. ಹಾಗಾಗಿ ದೂರ್ವಾಸ ಮುನಿಗಳು ತಪಸ್ ಮಾಡಿದ್ರು. ದೂರ್ವಾಸ ಮುನಿಗೆ ದೂರ್ವಾಸ ಸ್ಥಾಪಿತಂ ದೇವಂ ಜನಮೇಜದ ಪೂಜಿತಂ, ಜನಮೇಜ ಪ್ರತಿಷ್ಠಾಪನೆ ಮಾಡಿದ್ರು. ರಾಮಾಭಿಕ್ಷ ಫಲಂ ದೇವಂ ಬಾಲ ಹನುಮ ನಮೋಸ್ತುತೆ. ಎಲ್ಲ ಭಕ್ತರ ಅಭಿಷ್ಟ ಹೇಳಿಸೋಕೋಸ್ಕರ ಮಾಡ್ಯಾರೆ. ಹಾಗಾಗಿ ವಾಪಸ್ಸು ಪುನಃ ದೂರ್ವಾಸ ಮುನಿ ಕಲಿಯುಗ ಬಂದಾಗ ನೋಡಕ್ ಬಂದಾಗ ಆಂಜನೇಯನ ಗುಡಿ ಮಾತ್ರ ಇರುತ್ತೆ. ಇದನ್ನ ಯಾರು ಕಟ್ಟಿದ್ದು ಅಂತ ಅವ್ರಿಗೆ ಕ್ಷಣಾರ್ಥದಲ್ಲಿ ನೋಡಿದಾಗ ಅವ್ರಿಗೆ ಜ್ಞಾನದೇವತೆಯಲ್ಲಿ ಗೊತ್ತಾಗತ್ತೆ. ಜನ್ಮೇಜ್ ಮಹಾರಾಜ ಬಂದ್ರು. ದೂರ್ವಾಸ ಮುನಿಗಳು ಸಹ ತನ್ನ ಅಭಯಹಸ್ತದ ತೀರ್ಥವನ್ನ ಅವರು ಆಂಜನೇಯನಿಗೆ ಸಮರ್ಪಣೆ ಮಾಡೋದು ಅಂತ ಇತಿಹಾಸ ಹೇಳಿದ್ದಾರೆ. ಹಾಗಾಗಿ ಇದಕ್ಕೆ ಯಂತ್ರಕ್ಕೆ ಬಹಳ ಪ್ರಾಮುಖ್ಯತೆ. ಕೋಟೆ ಆಂಜನೇಯ ಸ್ವಾಮಿ ಅಂತ ಫಸ್ಟ್ ಇತ್ತು, ಆಮೇಲೆ ಕೋಟೆ ಸೀತಾರಾಮಾಂಜನೇಯ ಸ್ವಾಮಿ ಅಂತ ಹೇಳಿ ಇತಿಹಾಸ ಇದು ಮಾಡಾಗಿದೆ. ಇವಾಗ ಕೋಟೆ ಆಂಜನೇಯ ಅಂತ ಏನಕ್ಕೆ ಕರೀತಾರೆ? ಈಗ ಪಕ್ಕದಲ್ಲಿ ಶಿವಪ್ಪ ನಾಯಕನ ಅರಮನೆ ಇರೋದ್ರಿಂದ ಕೋಟೆ ಆಂಜನೇಯ ಅಂತ ಅಲ್ಲ, ಕರೀತಾರೆ. ಇದು ಆಂಜನೇಯ ದೇವಸ್ಥಾನ ಮುಂಚೆ ಇದ್ದಿದ್ದು, ಅದಾದ್ಮೇಲೆ ಶಿವಪ್ರಯಾಗ ಬಂದಿದ್ದು. ಇಲ್ಲಿಗೆ ದೊಡ್ಡ ದೊಡ್ಡ ಮಹಾರಾಜಗಳೆಲ್ಲ ಬಂದೋಗಿದ್ದಾರೆ. ಮೈಸೂರು ಮಹಾರಾಜ ವಂಶಸ್ಥರು ಬಂದೋಗಿದ್ದಾರೆ. ಶಿವರಾಜ್ ಮಹಾರಾಜ್ ತಂದೆ ಶಹಾಜಿ ಅವರು ಬಂದೋಗಿದ್ದಾರೆ. ಆ ಇತಿಹಾಸಕ್ಕೆ ಅದು ಪ್ರೂಫ್ಗೆ ಅವರ ಕತ್ತಿಯನ್ನ ಕೊಟ್ಟೋಗಿದ್ದಾರೆ. ಯಾರು? ಶಿವಾಜಿ ಮಹಾರಾಜ್ ಅವ್ರ ತಂದೆ ಶಹಾಜಿ ಅವರು. ಆ ಕೊಟ್ಟೋಗಿರೋ ಕತ್ತಿನೇ ಇವತ್ತು ಬನ್ನಿ ಮುಡಿಗೆ ಕಡಿಯಕ್ ಹೋಗ್ಬೇಕಾದ್ರೆ ಅದೇ ಕತ್ತಿನ ತಗೊಂಡೋಗೋದು, ನವರಾತ್ರಿ ತಗೊಂಡೋಗೋದು. ಹಾಗಾಗಿ ಇದು ಕೋಟೆ ಅನ್ನೋದು, ಕೋಟೆ ಬಂದಿದ್ದು ಆಮೇಲೆ. ಫಸ್ಟ್ ಇದು ಕೋಟೆ ಆಂಜನೇಯ ದೇವಸ್ಥಾನ ಅಂತೇಳಿ
ಗುರ್ತಿಗೆ ಕೋಟೆ ಆಂಜನೇಯ ಅಂತ ಆಮೇಲೆ ಸೇರಿಸ್ಕೊಂಡು ಬರೀ ಆಂಜನೇಯ ಮಾತ್ರ ಇದ್ದಿದ್ದು, ಆಮೇಲೆ ಕೋಟೆ ಆಂಜನೇಯ, ಆಮೇಲೆ ಕೋಟೆ ಸೀತಾರಾಮ ಆಂಜನೇಯ ಅಂತ ಇತಿಹಾಸ ಆಗಿರುತ್ತೆ. ಹಾ ಹಾ. ಇವಾಗ ರಾಮನ್ ದೇವಸ್ಥಾನ ನಿರ್ಮಾಣ ಮಾಡಿದಿರಲ್ಲ, ಅದು ಯಾವ ಟೈಮ್ ಅಲ್ಲಿ ಆಗಿದ್ದು, ಯಾರು ನಿರ್ಮಿಸ? ಅದು ಅನಂತರಾಮ್ ಅಯ್ಯಂಗಾರ್ ಅಂತ ಹೇಳಿ ಇಲ್ಲಿ ದೇವಸ್ಥಾನದ ಆಂಜನೇಯ ಉಪಾಸಕರಾಗಿದ್ರು. ಹಾ ಹಾ. ಅವರು ಇದನ್ನ ಅವರಿಗೆ ಪ್ರೇರೇಪಣೆ ಆಗಿ ರಾಮನ ವಿಗ್ರಹ ಆಗ್ಬೇಕು ಅಂತ ಹೇಳಿದಾಗ ಅವರಿಗೆ ಪ್ರೇರಣೆ ಅಂತ ಎಲ್ಲ ಭಕ್ತರನ್ನ ಸೇರಿಸಿ ರಾಮರ ದೇವಸ್ಥಾನವನ್ನ ಪ್ರತಿಷ್ಠಾಪನೆ ಮಾಡಿದ್ರು.